ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಹಾಗೆ ನಾವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ. ಈಗ ತೇರು ಬೀದಿಗೆ ಹೋಗಬೇಕು. ಇವತ್ತು ತೇರಿದೆ, ತುಂಬ ಲೇಟ್ ಆಯಿತು. ನೋಡಿ ಅಮ್ಮ ಹೆಂಗೆ ರೆಡಿ ಆಗಿದೆ. ಇದು ಈ ದೇವಸ್ಥಾನಕ್ಕೆ ಸೌಮ್ಯ, ಇದು ಈ ದೇವಸ್ಥಾನಕ್ಕೆ, ಇದು ಆ ದೇವಸ್ಥಾನಕ್ಕೆ. ಸೊ ಬನ್ನಿ ಹೊರಗಡೆ ಹೋಗೋಣ. ಚಲೋ ಹಿಂದೆ ಹೋಗಿ ಹೆಂಗೆ ಕಾಣಿಸ್ತೀವಿ ತೋರ್ಸೋಣ. ಸೂಪರ್. ಎಲ್ಲ ಈಗ ಹೋಗ್ಬಿಟ್ಟು ಮೆಲ್ಲಕ್ಕೆ ಎತ್ತದೇವೆ ಒಂದೊಂದಾಗಿ ಬರುತ್ತ ರೆಡಿ ಮಾಡ್ಕೊಂಡು ಸಿಗ್ಲಿಲ್ಲ ಅದು ಮಗ ಹಾಗೆ ಅಮ್ಮ ಎಲ್ಲ ಫಸ್ಟ್ ಹೋಗಿದ್ರು. ರವಿಯವರು ಹೊಲ್ದತ್ರ ಹೋಗಿದ್ರು, ಸ್ವಲ್ಪ ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಅವ್ರು ಬಂದಾದ್ಮೇಲೆ ನಾನು ಅವ್ರನ್ನ ಕರ್ಕೊಂಡು ನಾನು ಮತ್ತು ಕರಿಯ ಹಾಗೆ ರವಿಯವರು 3 ಜನ ಕೂಡ ಹೋಗ್ತಿದ್ವು. ಹಾಗೆ ಅಮ್ಮ ಅಂಗನವಾಡಿ ಕೀನ ಮರ್ತೋಗ್ಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ಮತ್ತೆ ತೊಗೊಂಡೋಗೋದಕ್ಕೆ ಅಂತ ಬರ್ತಿದ್ರು. ಬಟ್ ನಾನು ಬರಬೇಕಾದ್ರೆ ಕೀನ ತೊಗೊಂಡು ಬಂದಿದ್ದೆ, ಹಾಗಾಗಿ ಮತ್ತೆ ಒಂದು ಜೊತೆ ವಾಪಸ್ ಬರ್ತಿದ್ದಾರೆ. ನೋಡಿ ಫೈನಲ್ ಆಗಿ ನಾವು ದೇವಸ್ಥಾನ ಎಂಟರ್ ಆಗ್ತಿದ್ದೀವಿ. ನಾನು ನಿನ್ನೆ ಬ್ಲಾಗಲ್ಲಿ ಹೇಳಿದ್ದೆ ಈ ಸಲ ಸ್ವಲ್ಪ ಜನ ಕಮ್ಮಿನೇ ಇದ್ದಾರೆ ಅಂತ. ಹಾಗೆ ಜಾತ್ರೆ ಅಂದರೆ ಹೆಣ್ಮಕ್ಳಿಗೆ ಈ ಅಂಗಡಿಗಳೆಲ್ಲ ಬಂದಿರ್ತವೆ, ಅದು ತುಂಬಾ ಇಷ್ಟ ಅಲ್ವಾ, ಏನಾದ್ರು ಪರ್ಚೇಸ್ ಮಾಡೋದಕ್ಕೆ. ಬಟ್ ಈ ಸಲ ಅಂಗಡಿಗಳು ಇರಲಿಲ್ಲ, ಬರೀ ಎರಡೇ ಅಂಗಡಿಗಳು ಮಾತ್ರ ಬಂದಿತ್ತು. ಅದರಲ್ಲೂ ಬರೀ ಆಟ ಸಾಮಾನು ಬಿಟ್ಟರು ಹೆಣ್ಮಕ್ಳಿಗೆ ಇಷ್ಟ ಆಗೋವಂಥ ಐಟಮ್ಗಳು ಯಾವುದೂ ಕೂಡ ಇರಲಿಲ್ಲ. ಹಾಗೆ ಸ್ವಲ್ಪ ಬೇಜಾರಾಯಿತು. ಸ್ವಲ್ಪ ಜನ ಕಮ್ಮಿ ಇದ್ರಲ್ಲ, ಹೋದ ವರ್ಷಕ್ಕಿಂತ ಈ ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಜನ ತುಂಬ ಕಮ್ಮಿ ಇದ್ರಲ್ಲ, ಏನೋ ಜಾತ್ರೆ ಈ ಸಲ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತ ಹೇಳ್ಬೋದು. ಹಾಗೆಯೇ ನಾವು ಬರೋ ಅಷ್ಟರಲ್ಲಿ ಆಂಟಿ ಎಲ್ಲರೂ ಕೂಡ ತೇರು ಬೀದಿಗೆ ಬಂದಿದ್ದರು. ಹಾಗೆ ಇವ್ರು ಬಂದು ನಮಗೆ ಅತ್ತೆ ಆಗಬೇಕು. ರವಿಯವ್ರನ್ನ ನಿಂತ್ಕೊಂಡು ಮಾತಾಡಿಸ್ತಿದ್ದಾರೆ. ತುಂಬ ದಿನ ಆದಮೇಲೆ ರವಿಯವ್ರನ್ನ ಅವ್ರು ಮೀಟ್ ಆಗ್ತಿರೋದು. ಇಬ್ಬರು ಕೂಡ ನಿಂತ್ಕೊಂಡು ತೇರನ್ನ ನೋಡ್ತಿದ್ದಾರೆ. ಹಾಗೆ ನಾನು ವಾಯ್ಸ್ ಓವರ್ ಕೊಡ್ತಿದ್ದೆ. ನನ್ನ ಮಗಳು ತುಂಬ ಗಲಾಟೆ ಮಾಡ್ತಿದ್ದಾಳೆ, ಏನೂ ಮಾಡೋ ಹಂಗಿಲ್ಲ. ಹಾಗೆ ಇವತ್ತು ನಾನು ಬೆಳಗ್ಗೆ ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು, ನೆನೆ ಸ್ವಲ್ಪ ಟಯರ್ಡ್ ಆಗಿತ್ತು. ಅದಕ್ಕೆ ಪಪ್ಪನೇ ಮಕ್ಕಳನ್ನಿಬ್ಬರನ್ನು ಕೂಡ ರೆಡಿ ಮಾಡಿಸ್ಕೊಂಡು ಸಿಡಿ ಹಾಕ್ಸೋದಕ್ಕೆ ಅಂತ ಕರ್ಕೊಂಡು ಬಂದೆ. ಬಟ್ ಈ ಸಲ ಸಿಡಿ ಹಾಕಿದ್ದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೀವು ಹೋದ ವರ್ಷದ ವೀಡಿಯೋದಲ್ಲಿ ನೋಡಿದ್ರೆ ಅದರಲ್ಲಿ ಯಾವ ಥರ ಮಕ್ಕಳನ್ನ ಸಿಡಿಗೆ ಹಾಕ್ತಾರೆ ಅನ್ನೋದನ್ನ ನೋಡ್ಬೋದು. ಸಿಡಿ ಎಲ್ಲ ಮುಗಿದ್ರೂ ಕೂಡ ಇಬ್ಬರು ಕೂಡ ತೊಟ್ಲೊಳಗೆ ಕೂತ್ಕೊಂಡು ಆಟ ಆಡ್ತಿದ್ದಾರೆ. ಮಕ್ಕಳಿಗೆ ಹಿಂಗೆಲ್ಲ ಆಟ ಆಡ್ತಿದ್ರೆ ಖುಷಿ ಅಲ್ವಾ. ಬಟ್ ನಮ್ಮ ಯಾನ ತೊಂದರೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮನ್ನೇ ಅಳಿಸ್ಬಿಡ್ತಾಳೆ, ಅಷ್ಟೊಂದು ಕಾಟ ಕೊಡ್ತಾಳೆ ಅಂತ ಹೇಳ್ಬೋದು. ನೋಡಿ ನೀವೇ ನೋಡ್ತಿದ್ದೀರಾ, ನಾನು ಹೇಳ್ದಂಗೆ ತುಂಬಾ ಜನ ಕಮ್ಮಿ ಇದ್ದಾರೆ. ಹಾಗೆ ವಿಡಿಯೋನ ತುಂಬ ಎಡಿಟ್ ಮಾಡೋದಕ್ಕೆ ಹೋಗಲ್ಲ, ದೇವ್ರ ಕುಣಿಯೋದೆಲ್ಲ ಏನಿರುತ್ತೆ ನೋಡಿ ಅದನ್ನೆಲ್ಲ ಒರಿಜಿನಲ್ ವಾಯ್ಸ್ ಏನಿದೆ ನೋಡಿ ಅದರಲ್ಲೇ ಕೊಟ್ಬಿಟ್ಟು ನಾನು ವಾಯ್ಸ್ ಓವರ್ನ ಕೊಡೋದಿಲ್ಲ. ಹಾಗೆ ಎಲ್ಲರೂ ಕೂಡ ಕಬ್ನಲ್ಲಿ ಕುಡ್ಕೊಂಡು ಬರೋಕ್ಕೆ ಅಂತ ಹೇಳ್ಬಿಟ್ಟು ಗಣಿ ಕರ್ಕೊಂಡು ಹೋದ. ಅಷ್ಟರಲ್ಲಿ ದೇವರೆಲ್ಲ ಕೂಡ ಹೊರಡ್ತಿದ್ವು, ಅಂದರೆ ದೂತರಾಯ ಸ್ವಾಮಿ, ಚಲರಾಯ ಸ್ವಾಮಿ. ಹಾಗೆ ಈ ಸಲ ನಮ್ಮ ತಾತಂಗೆ ಹುಷಾರಿರಲಿಲ್ಲ, ಹಾಗಾಗಿ ಅವ್ರಿಗೆ ಈ ಸಲ ಕೆಂಚಪ್ಪನ ಕೊಡ್ತಿಲ್ಲ. ತುಂಬ ಹುಷಾರಿಲ್ದಲೆ ಅವ್ರು ಕೂಡ ಹಾಸ್ಪಿಟಲ್ ಅಡ್ಮಿಟ್ ಆಗಿಬಿಟ್ಟಿದ್ರು. ಅದರಿಂದ ಈ ಸಲ ಅಪ್ಪ ಮತ್ತು ತಾತ ಇಬ್ಬರು ಕೂಡ ದೇವ್ರನ್ನ ಹೊರ್ತಿಲ್ಲ. ಈ ಸಲ ದೂತರಾಯ ಸ್ವಾಮಿ ಮತ್ತು ಚಲರಾಯ ಸ್ವಾಮಿ ಹಾಗೆ ಗಾದ್ರಲಿಂಗೇಶ್ವರ, ಸೊ ಈ 3 ದೇವರುಗಳು ಹೊರಡ್ತವೆ. ನಾನು ಹೇಳಿದ್ನಲ್ಲ, ಇಲ್ಲಿಂದ ವೀಡಿಯೋಸ್ನ ನಾನು ಕಂಟಿನ್ಯೂ ಮಾಡ್ತೀನಿ, ಯಾವುದೇ ವಾಯ್ಸ್ ಓವರ್ನ ಕೊಡೋದಕ್ಕೆ ಹೋಗೋದಿಲ್ಲ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಹಾಗೆ ಸಪೋರ್ಟ್ ಮಾಡಿ. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ.